ಇಲ್ದೆ ಹೋದ್ರೆ ಇನ್ 24 ಗಂಟೆ ಒಳಗೆ ನಾವೇ ಹೊರಗೋಗ್ತೀವಿ. ಒಂದು ಬಿಟ್ಟ ಅಂದ್ರೆ ನೆಟ್ಟು ಬೋಲ್ಟೆಲ್ಲ ಕಳಿಸ್ಕೋಬೇಕು. ಕಾಚಡ ನನ್ನ ಮಕ್ಕಳ. ಎಸ್ ಸರ್. ಏನಿದು? ನೀವು ಬಂದ್ರೆ ಕೊಡುವಂತ ಭುಜಂಗ ಅವ್ರು ಸ್ವೀಟ್ ಬಾಕ್ಸ್ ಕಳಿಸಿದ್ದಾರೆ ಸರ್. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಒಂದಲ್ಲ ಒಂದ್ ದಿವಸ ನಾನು ಇರೋ ಜಾಗಕ್ಕೆ ನೀವಾಗೇ ಬಂದೇ ಬರ್ತೀರಿ ಅಂತ ನಾನು ಅವತ್ತೇ ಹೇಳಿದ್ದೆ. ನಾನು ಅನ್ಕೊಂಡಾಗೆ ಬಂದೇ ಬಿಟ್ರಿ. ಇನ್ಸ್ಪೆಕ್ಟರ್, ಚಿನ್ನದ ತೊಟ್ಲಲ್ಲಿ ಮಲಗಿ ಬೆಳ್ಳಿ ಹೊಳ್ಳೆಲ್ಲಿ ಹಾಲು ಕುಡಿದನು ಕೂಡ ಹಣನ ಈ ರೀತಿ ಬಿಸಾಕಲ್ಲ. ಹಣದ ಮಹತ್ವ ಏನು ಅಂತ ನಿಮಗೆ ಗೊತ್ತಿಲ್ರಿ? ಈ ಹಣದಿಂದ ಏನು ಬೇಕಾದ್ರೂ ಸಾಧಿಸಬಹುದು. ಅದು ನಿಮ್ಮ ಮುಟ್ಟಾಳ್ತನ ಮಿಸ್ಟರ್ ಭುಜಂಗರಾವ್. ಹಣದಿಂದ ಏನ್ ಬೇಕಾದ್ರೂ ಸಾಧಿಸೋ ಹಾಗಿದ್ದಿದ್ರೆ ಸತ್ಯ ಅನ್ನೋದು ಯಾವತ್ತೂ ಸತ್ತೋಗ್ತಿತ್ತು. ನ್ಯಾಯ, ನೀತಿ, ಧರ್ಮ ಸಮಾಧಿ ಆಗ್ತಿತ್ತು. ವೇದಾಂತನ ವೇದಾಂತ ಹೇಳೋಕ್ ಚೆನ್ನಾಗಿರುತ್ತೆ ಹೊರತು ಜೀವನಕ್ಕೆ ಅದು ಆಗ ಬರಲ್ಲ ಇನ್ಸ್ಪೆಕ್ಟರ್. ಇದು ವೇದಾಂತ ಅಲ್ಲ ಮಿಸ್ಟರ್ ಭುಜಂಗರಾವ್, ಯಾವ ಕಾಲಕ್ಕೂ ಬದಲಾಯಿಸಕ್ಕಾಗದಿರೋ ಸತ್ಯ. ನೀವು ಹಣಬಲದಿಂದ ಖಂಡಿತ ನನ್ನ ಗೆಲ್ಲೋಕ್ ಸಾಧ್ಯ ಇಲ್ಲ. ಒಬ್ಬ ಗಣ್ಯ ವ್ಯಕ್ತಿಯನ್ನು ಹೆಸರಿನಲ್ಲಿ ಚಲಾವಣೆ ಆಗ್ತಿರೋ ನಿಮ್ಮನ್ನ ಇವತ್ತಲ್ಲ ನಾಳೆ ನಾನು ಕಂಬಿ ಅಣಿಸುವಾಗ ಮಾಡೇ ಮಾಡ್ತೀನಿ. ಸರಿಯಾದ ಸಾಕ್ಷ್ಯ ಆಧಾರಗಳಿಲ್ದೆ ನೀವು ನನ್ನ ಹತ್ರನೂ ಬರಕ್ಕಾಗಲ್ಲ ಇನ್ಸ್ಪೆಕ್ಟರ್. ನಾನು ಮನಸ್ಸು ಮಾಡಿದ್ರೆ ನೀವು ಹಾಕಿರೋ ಈ ಖಾಕಿ ಬಟ್ಟೆನ ಬಿಚ್ಚಿಸ್ಲು ಬಲ್ಲೆ, ಮತ್ತೆ ಹಾಕಿಸ್ಲು ಬಲ್ಲೆ. ಅದು ಅಷ್ಟೊಂದು ಸುಲಭ ಅಲ್ಲ. ಈ ಕಾಕಿ ಬಟ್ಟೆ ಬಗ್ಗೆ ನಿಮ್ಗೇನ್ ಗೊತ್ತು? ಇದು ನ್ಯಾಯನ ರಕ್ಷಿಸೋ ಆಯುಧ, ನೀತಿನ ಉಳಿಸೋ ಬೇಲಿ, ಧರ್ಮನ ಗೆಲ್ಸೋ ಶಕ್ತಿ. ಈ ಪ್ರಪಂಚನೇ ಸೃಷ್ಟಿ ಮಾಡಿದ ಬ್ರಹ್ಮನೇ ತಪ್ಪು ಮಾಡಿದ್ರು ಅವನ್ನ ಬಂಧಿಸೋ ಶಕ್ತಿ, ಧೈರ್ಯ ಇರೋದು ಈ ಕಾಕಿ ಬಟ್ಟೆಗೆ ಮಾತ್ರ. ಇನ್ಸ್ಪೆಕ್ಟರ್, ಅಧಿಕಾರ ಬಲ ಇದೆ ಅಂತ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನೋ, ಯು ಆರ್ ರಾಂಗ್ ಮಿಸ್ಟರ್ ಭುಜಂಗರಾವ್. ಅಧಿಕಾರ ಇಲ್ಲದೆ ಹೋದ್ರು ಅನ್ಯಾಯಕ್ಕೆ ಸಾವಿನ ಗಂಟೆ ಹೊಡೆಯೋನೆ ಈ ರುದ್ರ. ಒಂಟಿ ಮರ ಯಾವತ್ತೂ ಕಾಡಾಗೋಕೆ ಸಾಧ್ಯ ಇಲ್ಲ ಇನ್ಸ್ಪೆಕ್ಟರ್. ಮಿಸ್ಟರ್ ಭುಜಂಗರಾವ್, ಒಂದು ಕಿಡಿ ಬೆಂಕಿ ಇಡೀ ಕಾಡನ್ನೇ ಸುಟ್ಟು ಬೂದಿ ಮಾಡುತ್ತೆ. ಇನ್ಸ್ಪೆಕ್ಟರ್, ನಿಮ್ ಮಾತು ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ನೀವ್ ಎಲ್ಲಿದ್ದೀರಿ ಈಗ ಅನ್ನೋದನ್ನ ಒಂದ್ಸಲ ಜ್ಞಾಪಿಸ್ಕೊಳ್ಳಿ. ನಿಮ್ ಪೌರುಷ ಇಲ್ಲೇನೋ ನಡೆಯೋಲ್ಲ. ನೀವ್ ಇಲ್ಲಿಂದ ಹೋಗೋಕು ಸಾಧ್ಯ ಇಲ್ಲ. ಒಂದು ಸಾರಿ ತಿರುಗಿ ನೋಡಿ. ಮಿಸ್ಟರ್ ಭುಜಂಗರಾವ್, ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರೋರು. ಇನ್ನು 5 ನಿಮಿಷದಲ್ಲಿ ನಾನು ಇಲ್ಲಿಂದ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಗೇಟ್ ಹತ್ರ ಭಿಕ್ಷಿಕ ವೇಷದಲ್ಲಿರೋ ನಮ್ ಜನ ಒಳಗಡೆ ಬರ್ತಾರೆ. ಪರವಾಗಿಲ್ವಾ? ಇಷ್ಟು ದೊಡ್ಡ ಕನ್ನಡಿ ಮಹಲಲ್ಲಿರೋ ನಿಮ್ಗೆ ಆ ಚಿಕ್ಕ ಕನ್ನಡಿಲಿರೋ ನಮ್ ಜನಗಳು ಕಾಣ್ತಾ ಇಲ್ವಲ್ಲ? ಎಲ್ಲಿ? ನೀವು ಸ್ವಲ್ಪ ಅಲ್ಲಿ ನೋಡಿ. ಮಿಸ್ಟರ್ ಭುಜಂಗರಾವ್, ನಾನಿಲ್ಲಿಗೆ ಬಂದಿದ್ದು ನೀವು ಕೊಟ್ಟ ಹಣನ ನಿಮ್ಮ ಮುಖದ ಮೇಲೆ ಬಿಸಾಕೋದಿಕ್ಕೆ. ಜ್ಞಾಪಕ ಇರಲಿ. ಅಲ್ಲಿ ನೋಡ್ತಾ ಇದಾರಲ್ಲ ಯಜಮಾನರು, ಅವ್ರನ್ನ ಕೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಆಯ್ತು ಸ್ವಾಮಿ. ಓ, ಭಿಕ್ಷಕರನ್ನು ತೋರಿಸಿ ನನ್ನೇ ಯಾಮರ್ಸ್ಬಿಟ್ಯಾ? ಕನೆಕ್ಟ್ ಬಿಟ್ಟು DSP. ಹಲೋ DSP ಸಾಹೇಬ್ರೆ, ನಾನು ಭುಜಂಗ ಮಾತಾಡ್ತಿರೋದು. ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. 403 ಸರ್, ಅವ್ರನ್ನ ಯಾಕೆ ರಿಲೀಸ್ ಮಾಡಿದೆ? ಅವ್ರನ್ನ ತಕ್ಷಣ ರಿಲೀಸ್ ಮಾಡಬೇಕು ಅಂತ DSP ಅವ್ರು ಫೋನ್ ಮಾಡಿದ್ರು, ಅದಕ್ಕೆ ರಿಲೀಸ್ ಮಾಡಿದೆ. ರುದ್ರಾಹಿಯ. ಮಿಸ್ಟರ್ ರುದ್ರಕುಮಾರ್, ನಾನು ಸೋಮಶೇಖರ್ ಮಾತಾಡ್ತಿರೋದು. ಸರ್, ವಾಟ್ ಇಸ್ ದಿಸ್ ಸರ್? ಆ ಭುಜಂಗನ್ ಕಡೆ ಅವ್ರನ್ನ ರೆಡ್ ಹ್ಯಾಂಡ್ ಅರೆಸ್ಟ್ ಮಾಡಿದ್ದೆ. ಅವ್ರನ್ನ ರಿಲೀಸ್ ಮಾಡೋ DSP ಸಾಹೇಬ್ರು ಹೇಳಿದ್ರು ಅಂತಲ್ಲ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸರ್, ಪೊಲಿಟಿಕಲ್ ಪ್ರೆಷರ್ ಮೈ ಫುಟ್.
In every place, in every profession, it is political pressure. What for we're here, sir? So far this political pressure is there. Our country doesn't have any future. I'm sorry to tell you this. Cool down, Mr. Rudra. Cool down. I'm sorry, sir. I'm sorry. ಲಕ್ಷದ್ವೀಪದಿಂದ ಮಲ್ಪೆ ಬೀಚ್ಗೆ ಒಂದು ಬೋಟ್ನಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳೋ ಚಿನ್ನದ ಬಿಸ್ಕೆಟ್ಸ್ ಬರ್ತಾ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ತಕ್ಷಣ ಅಟೆಂಡ್ ಮಾಡಿ. Yes, sir. 403? ಎಸ್ ಸರ್. ನಾನು ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಏನಾದರೂ ಇನ್ಫಾರ್ಮೇಶನ್ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡು. ಓಕೆ ಸರ್. ಹಲೋ, ನಾನು 403 ಮಾತಾಡ್ತಾ ಇರೋದು. ಬೋಟ್ ಬರೋ ವಿಷಯ ಗೊತ್ತಾಗಿ ರುದ್ರ ಈಗ ತಾನೇ ಮಲ್ಪೆ ಬೀಚ್ ಹತ್ರ ಹೋದ್ರು ಸರ್. ಓಕೆ, ಮೇಕ್ ವಿಷಯ ನಾನ್ ನೋಡ್ಕೋತೀನಿ. ಲೋಕ್, ಆ ರುದ್ರನ ಕಣ್ ತಪ್ಪಿಸಿ ಮಾಲ್ ತರೋದು ಅಷ್ಟು ಸುಲಭ ಅಲ್ಲ. ಬೇ ಕೇರ್ಫುಲ್. ಹಲೋ 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 ಹಲೋ, ಬೀಚ್ ಹತ್ರ ಇನ್ಸ್ಪೆಕ್ಟರ್ ರುದ್ರಕುಮಾರ್ ಕಾಯ್ತಾ ಇದ್ದಾರೆ. ನೀವು ಲಕ್ಷದ್ವೀಪಕ್ಕೆ ವಾಪಸ್ ಹೋಗ್ಬಿಡಿ. ವೆಲ್ಕಮ್ ರುದ್ರ, ವೆಲ್ಕಮ್. ಬೇಟೆಗೆ ಅಂತ ಹೋದ ಸಿಂಹಕ್ಕೆ ಬೇಟೆ ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಬರೀ ಕೈನಲ್ಲಿ ಬಂದು ನಿಂತಿದೆ. ಪಾಪ. ಹೆಣ್ಣಿಗೆ ಬೆಲೆ ಕೊಡೋ ನಾನು ಮರ್ಯಾದೆ ಹೇಳ್ತಾ ಇದ್ದೀನಿ. ಕಮ್ ಔಟ್ ಅಂಡ್ ಸರೆಂಡರ್. I will give you 1 minute time.
ಬೋಟ್ ಯಾರ್ದು? ಅದ್ಯಾಕೆ ವಾಪಸ್ ಹೋಯ್ತು? ನನಗೆ ಗೊತ್ತಿಲ್ಲ.